ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಇನ್ಸ್ಟೆಂಟಾಗೆ ಕ್ವಿಕ್ಕಾಗೆ ಅರ್ಜೆಂಟಿಗೆ ದಿಢೀರಾಗೆ ಮಾಡ್ಕೊಳ್ಬೋದಾದಂಥ ರವೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಬೌಲಷ್ಟು ಬನ್ಸಿ ರವೆನ ಹಾಕೋತಾ ಇದ್ದೀನಿ. ಇದು ನೆನಪಲ್ಲಿರಲಿ, ಬನ್ಸಿ ರವೆಯಲ್ಲಿ ಮಾತ್ರ ಇದು ಚೆನ್ನಾಗಿ ಬರುತ್ತೆ, ಹಾಗಾಗಿ ಬೇರೆ ರವೆ ಹಾಕೋದು ಬೇಡ. ಇಲ್ಲಿ 1 ಬೌಲು ಬನ್ಸಿ ರವೆಗೆ 1 ಬೌಲಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ, 2 ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿನ ತುರಿದು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ, ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಇಡ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಮೊಸರು ಜೊತೆ ಇದನ್ನ ಚೆನ್ನಾಗಿ ಹಿಂಗೆ ಕಲಿಸ್ಕೊಂಡು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸುಮಾರು 1 ಬೌಲಷ್ಟು ನೀರು ಇದಕ್ಕೆ ಹಿಡಿಸಿದೆ. 1 ಬೌಲ್ ರವೆ, 1 ಬೌಲ್ ಮೊಸರು, 1 ಬೌಲ್ ನೀರು ಹಾಕಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ಈನೋ ಪೌಡರ್ನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಈನೋ ಪೌಡರ್ ಹಾಕಿದ್ರೆ ಇದು ಇಡ್ಲಿ ತುಂಬ ಚೆನ್ನಾಗಿ ಫ್ಲಫಿಯಾಗೆ ಬರುತ್ತೆ. ಈ ಪೌಡರ್ ಹಾಕಿದ ತಕ್ಷಣ ನಾವು ಇಡ್ಲಿನ ಸ್ಟೀಮಿಗೆ ಇಡಬೇಕು. ಹಾಕಿದ್ಮೇಲೆ ಬಿಡಬಾರ್ದು, ಇಮಿಡಿಯೇಟಾಗಿ ಬೇಯಿಸೋಕ್ಕೆ ಇಟ್ಕೊಂಡ್ಬಿಡ್ಬೇಕು. ಈಗ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆನ ಹಚ್ಕೊತಾ ಇದ್ದೀನಿ. ಹಾಗೆ ಇಡ್ಲಿ ಪಾತ್ರೆಗೆ ಸಹ ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆಲ್ಲ ಹಾಕೋತಾ ಇದ್ದೀನಿ ನಾನು ಹಿಟ್ಟನ್ನೆಲ್ಲ. ಈಗ ಇದನ್ನು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇಡ್ಲಿನ ಸ್ಟೀಮರಿಂದ ತೆಗೆದ್ಮೇಲೆ ಒಂದು 2 ನಿಮಿಷ ಆರೋದಕ್ಕೆ ಬಿಟ್ಟು ಆನಂತರ ಈ ರೀತಿ ಬಿಡಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಒಂದು ಸ್ವಲ್ಪನೂ ಅಂಟ್ಕೋತಾ ಇಲ್ಲ, ನೀಟಾಗೆ ಬಿಟ್ಕೊಂಡು ಬರ್ತಾಯಿದೆ ಇಡ್ಲಿ ಎಲ್ಲ. ನಾನು ಹಾಕಿದ ಅಳತೆಗೆ ಸುಮಾರು 18 ಇಡ್ಲಿ ಆಗಿತ್ತು. ಇದು ತುಂಬ ಹೆವಿಯಾಗೂ ಇರುತ್ತೆ. ಇದು ಬ್ರೇಕ್ಫಾಸ್ಟಿಗೆ 3 ಇಡ್ಲಿ ತಿಂದರೆ ತುಂಬ ಹೆವಿ ಅನಿಸುತ್ತೆ. ಇದ್ರ ಜೊತೆಗೆ ಬಾಂಬೆ ಸಾಗು ಒಂದು ಒಳ್ಳೆ ಕಾಂಬಿನೇಷನ್ನು. ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಅದೇ ರೀತಿ ಆಲೂಲ್ಲಿ ಸಾಗು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ಇಡ್ಲಿನೂ ಅಷ್ಟೇ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬಾಂಬೆ ಸಾಗು ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ. ನಾನೀಗ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಇಡ್ಲಿನ ಬಾಂಬೆ ಸಾಗು ಒಟ್ಟಿಗೆ. ಹಾಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ ಈ ಇಡ್ಲಿ ಅಂತೂ. ಯಾವುದೇ ರೀತಿ ನೆನೆಸೋದು ಬೇಡ, ರುಬ್ಬೋ ಕೆಲಸ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ರವೆ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ದಿಢೀರಾಗೆ ಮಾಡ್ಕೊಬೋದು. ನಮ್ಮನೆಯಲ್ಲಂತೂ ವಾರಕ್ಕೊಂದ್ಸಲ ಇದನ್ನ ಖಂಡಿತ ಮಾಡ್ತೀವಿ. ಟ್ರೈ ಮಾಡಿ, ನೀವು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.